ಸರ್ ಹಳ್ಳಿಕಾರ ಅಡ್ಡ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ಇವತ್ತು ಕರ್ನಾಟಕದಲ್ಲಿ ಏನು ತುಂಬ ಫೇಮಸ್ ಚಾಂಪಿಯನ್ ಎತ್ತುಗಳು ಅಂತಿದೆಯೋ ಅದ್ರ ಸಾಲಲ್ಲಿ ಸಹ ಕೊಹ್ಲಿ ಸಹ ಒಂದು. ಕ್ರಿಕೆಟಲ್ಲಿ ಯಾವ ರೀತಿ ಕೊಹ್ಲಿ ಫೇಮಸ್ ಆಗಿದ್ದಾರೋ ಈ ಹಳ್ಳಿಕಾರ ಅಖಾಡದಲ್ಲೂ ಸಹ ಕೊಹ್ಲಿ ಒಂದು ಫೇಮಸ್ ಇತ್ತು. ಅದ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದು ಆದಿಹಳ್ಳಿ ಎತ್ತು, ಮನೆಯಲ್ಲೇ ಹುಟ್ಟಿದಂಥ ಎತ್ತು. ಇವತ್ತು ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಹೆಸರು ಮಾಡಿದೆ. ಬೆಂಗಳೂರಲ್ಲಿ 3ನೇ ಪ್ರೈಸ್ ಗೆದ್ದಿತ್ತು. ಮತ್ತು ಸುತ್ತಮುತ್ತ ಕಡೆ ಎಲ್ಲ ಪ್ರಥಮ ಬಹುಮಾನ, ಹಲವಾರು ಕಡೆ ಎಲ್ಲ ಸೇರಿದೆ ಒಂದು 20 ಬಹುಮಾನ ಗೆದ್ದಿದೆ. ಸಾಧು ಪ್ರಾಣಿ, ಯಾರಿಗೂ ಆಯಲ್ಲ. ಓಟ ನೋಡಿದರೆ ಸರ್, ಈ ಒಂದು ಕೊಹ್ಲಿನ ಮನೆಯಲ್ಲೇ ಸಾಕಿದ್ದು ಅಥವಾ ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ತಂದಿದೆ ಸರ್? ಮನೆಯಲ್ಲೇ ಹುಟ್ಟಿದಂಥ ಕರು, ಸಣ್ಣದಿಂದನೂ ಸಾಕಿದ್ದಾರೆ. ಅಂದರೆ ಸಣ್ಣದಿಂದ ಈ ಒಂದು ಸ್ವಭಾವ ಹೇಗಿದೆ ಸರ್ ಕೊಹ್ಲಿದು? ಸಾಧು ಸ್ವಭಾವ, ಯಾರು ಬೇಕಾದ್ರೂ ಇಟ್ಕೊಬೋದು, ಆಯಲ್ಲ, ಒದಿಯಲ್ಲ. ಸರ್, ಈಗ ನಿಮ್ಮ ಮನೆಗೆ ಹೊಸಬ್ರು ಬಂದು ಅದನ್ನು ಮುಟ್ಟೋದಕ್ಕೆ ಹೋದರೆ ಅದು ವರ್ತನೆ ಆಗಿರುತ್ತೆ ಸರ್? ಇದೇ ಥರ ಈಗ ಹೆಂಗೆ ನಿಂತಿದೆ ಇದೇ ಥರ ಸಾಧುವಾಗೇ ನಿಂತಿರುತ್ತೆ. ಯಾರೇ ಬಂದರೂ ಸಹ ಹಿಂಗೆ ಆರಾಮಾಗಿ ಇಟ್ಕೊಬೋದು, ಎದುರ ಅವಶ್ಯಕತೆನೇ ಇಲ್ಲ. ಮತ್ತು ಸರ್, ಈ ಸಾಧು ಪ್ರಾಣಿ ಅಂತ ಹೇಳ್ತೀರಾ, ಈಗ ಅಖಾಡದಲ್ಲಿ ಯಾವ ರೀತಿ ಆಗಿರುತ್ತೆ ಸರ್? ಅಖಾಡದಲ್ಲಿ ಸರ್ ಹೇಳಿದ್ವಲ್ಲ, ಈ ಒಂದು ಹಲವಾರು 20 ಬಹುಮಾನ ಗೆದ್ದಿದೆ. ಅದ್ರ ಆ ಥರ ಹೇಳೋಕೆ ಹೋದರೆ ತುಂಬ ಚೆನ್ನಾಗಿ ಓಡುತ್ತೆ ಎತ್ತು. ಇದ್ರ ಜೊತೆ ಎತ್ತು ಅಂದರೆ ಸಿಪಾಯಿ ಕೈಲಿ ಒಂದು 4-5 ಕಡೆ ಬಹುಮಾನ ಆಗಿದೆ. ಪ್ರಥಮ ಬಹುಮಾನನೂ ಗೆದ್ದಿದೆ. ಸರ್, ನಿಮ್ಮ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಯಾವ ರೇಸಲ್ಲಿ ಸಿಕ್ಕಿದೆ ಸರ್? ಬೆಂಗಳೂರು ರೇಸಲ್ಲಿ. ಅದರ ವಿಶೇಷತೆ ಏನಿದೆ ಸರ್? ಅದ್ರ ವಿಶೇಷತೆ ತುಂಬ ಚೆನ್ನಾಗಿದೆ. ಅವತ್ತಿನ ಅನುಭವ ಕೇಳಿಬಿಟ್ರೆ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಥರ ಓಟ ಬೆಂಗಳೂರಲ್ಲಿ ಓಡ್ತಿದ್ದು ಸಿಪಾಯಿ ಜೊತೆ. ನಾವು ಊಹೆನೂ ಮಾಡಿರೋಕ್ಕೆ ಸಾಧ್ಯ ಇರಲಿಲ್ಲ. ತುಂಬ ಕಡೆ ಪ್ರೈಸ್ ಆಗಿದೆ. ಸರ್, ಕೊಹ್ಲಿ ಸಾಮಾನ್ಯವಾಗಿ ಎಡಗೋಲು ಅಥವಾ ಬಲಗೋಲು ಯಾವ ಕೋಲಲ್ಲಿ ತುಂಬ ಸ್ಪೀಡಾಗಿ ನುಗ್ಗುತ್ತೆ ಸರ್? ಬಲಗೋಲು, ಅಪ್ಪಟ ಬಲಗೋಲು. ಯಾವತ್ತಾದರೂ ಎಡಗೋಲಿಗೆ ಹಾಕಿ ಪ್ರಯತ್ನ ಪಟ್ಟಿದ್ದೀರಾ ಸರ್? ಪ್ರಯತ್ನ ಪಟ್ಟಿಲ್ಲ. ಯಾವ ಪೇರ್ಗಳು ಸರ್ ತುಂಬ ಫೇವ್ರೇಟ್ ಆಗಿದೆ ಸರ್ ಕೊಹ್ಲಿಗೆ? ಫಸ್ಟು ಸಿಪಾಯಿ, ಸೆಕೆಂಡು ಡಿವಿಲ್ಲು, ಥರ್ಡು ಗ್ಲಾಸು, ಗಗನ್ನು, 4 ತುಂಬ ಒಳ್ಳೆ ಪೇರು. ಇವು 4ರಲ್ಲಿ ಪ್ರೈಸ್ ಗೆದ್ದಿರೋಂಥ ಸಂದರ್ಭನೇ ಜಾಸ್ತಿ. ಸರ್, ಈಗ ನಾವು ಕೆಲವು ರೇಸ್ಗಳಲ್ಲಿ ನೋಡ್ತೀವಿ ಕ್ಯಾಶ್ ಪ್ರೈಸ್ ಇರುತ್ತೆ, ಬೈಕ್ ಇರುತ್ತೆ. ಕೊಹ್ಲಿ ಯಾವತ್ತಾರು ನಿಮಗೆ ಬೈಕ್ನ ಪ್ರೈಸಾಗಿ ತಂದುಕೊಟ್ಟಿದ್ದು ಉಂಟಾ ಸರ್? ಹೌದು, ತಂದುಕೊಟ್ಟಿಲ್ಲ. ಯಾವ ರೇಸಲ್ಲಿ ತಂದುಕೊಟ್ಟಿದೆ ಸರ್? ಬೈಕ್ನ ಹೊರತುಪಡಿಸಿ ಎಲ್ಲಾದರೂ ಚಿನ್ನ ಬೆಳ್ಳಿ ಅಥವಾ ಗೆದ್ದಿದ್ದು ಉಂಟಾ ಸರ್? ಬೆಂಗಳೂರಲ್ಲಿ ಚಿನ್ನ ಬೆಳ್ಳಿ 2 ಗೆದ್ದಿದ್ದು. ಅದು ಬಿಟ್ಟರೆ ಮತ್ತಿನ್ನೆಲ್ಲೂ ಚಿನ್ನ ಬೆಳ್ಳಿ ಇರಿಸಿಲ್ಲ. ಸರ್, ಈಗ ಕೊಹ್ಲಿ ಡೈಲಿ ಮೇಂಟೆನೆನ್ಸ್ ಅಂದರೆ ಖರ್ಚು ಎಷ್ಟು ಬರ್ಬೋದು ಸರ್ ಅಂದಾಜು? ಸರ್, ಅಂದಾಜು ಡೈಲಿ ಒಂದು 500 ರೂಪಾಯಿ ಖರ್ಚು. ಏನೇನು ಫುಡ್ಡನ್ನು ಕೊಡ್ತೀರಾ ಸರ್ ಕೊಹ್ಲಿಗೆ? ಸರ್, ಹಾಲು, ಮೊಟ್ಟೆ, ಬೆಣ್ಣೆ, ಹುಳ್ಳಿಕಾಳು, ತುಂಬ ಇಷ್ಟಪಟ್ಟು ಯಾವ ಫುಡ್ಡನ್ನು ತಿನ್ನುತ್ತೆ ಸರ್ ಕೊಹ್ಲಿ? ಹುಳ್ಳಿಕಾಳನ್ನು ತುಂಬ ಪ್ರೀತಿಸುತ್ತೆ. ಮತ್ತು ಅದರ ಪ್ರತಿನಿತ್ಯ ಪ್ರಿಯವಾದ ಅಂಥ ಫುಡ್ ಅಂದರೆ ಹುಳ್ಳಿಕಾಳು. ಸರ್, ಈಗ ಪ್ರತಿನಿತ್ಯ ಅದರ ಟ್ರೈನಪ್ ಯಾವ ರೀತಿ ಮಾಡ್ತೀರಾ ಸರ್? ವಾಕಿಂಗು, ಸ್ವಿಮ್ಮಿಂಗು. ಅಂದರೆ ಪ್ರತಿನಿತ್ಯ ಎಷ್ಟು ಕಿಲೋಮೀಟ್ರ್ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ? ಒಂದು 2 ಕಿಲೋಮೀಟ್ರ್. 2 ಕಿಲೋಮೀಟ್ರ್ ವಾಕಿಂಗ್, ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕರ್ಕೊಂಡು ಹೋಗ್ತೀರಾ? ಮತ್ತು ಈಜೋಡಿಸೋದು ಅವು ಇವೆಲ್ಲ ಮಾಡ್ತೀರಾ? ಯಾವ ರೀತಿ ಇರುತ್ತೆ ಸರ್ ಆ ಒಂದು, ಈಗ ಈಜಿಗೆ ಕರ್ಕೊಂಡು ಹೋಗ್ತೀರಾ, ಆ ಸಂದರ್ಭದಲ್ಲಿ ಯಾವ ರೀತಿ ವರ್ತನೆ ಮಾಡುತ್ತೆ ಸರ್? ಸರ್, ಈಜಿಗೆ ಬಿಡ್ಬೇಕಾದ್ರೆ ಹಗ್ಗ ಕೈ ಬಿಡೋದು, ಆ ಕಡೆ ದಡಕ್ಕೋ ಈ ಕಡೆ ದಡಕ್ಕೋ. ಅಂದರೆ ಸರ್, ಈಗ ಒಂದು ನೀವು ತುಂಬ ದೂರದಿಂದ ಎಲ್ಲ ರೇಸ್ಗಳಿಗೆ ಹೋಗ್ತಾ ಇರ್ತೀರಾ, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು, ಎಲ್ಲ ಕಡೆಗೂ ದೂರಕ್ಕೆ ಹೋಗ್ಬೇಕಾದ್ರೆ ಆ ಒಂದು ತಗೊಳುತ್ತಲ್ಲ ವೆಚ್ಚ, ಅದನ್ನೆಲ್ಲ ಯಾವ ರೀತಿ ಒಂದು ಮೇಂಟೆನೆನ್ಸ್ ಯಾವ ಥರ ಮಾಡ್ಕೊತೀರಾ ಸರ್? ಸರ್, ಅದನ್ನೆಲ್ಲ ಖರ್ಚು ಅಂತ ಹೇಳ್ಕೊಳಂಗೆ ಇಲ್ಲ. ಮನೆಯಲ್ಲಿ ಮಕ್ಳನ್ನ ಸಾಕಿದ್ರೆ ಖರ್ಚು ಅಂತಾರ, ಹಂಗೆ ಇವು ಒಂದು. ಯಾಕೆ ಸರ್ ಅಷ್ಟೊಂದು ಅಭಿಮಾನ ಯಾಕೆ ಸರ್ ಕೊಹ್ಲಿ ಬಗ್ಗೆ? ಕೊಹ್ಲಿ ಬಗ್ಗೆ ಅಭಿಮಾನ, ಮನೇಲಿ ಮಕ್ಳನ್ನ ಹೆಂಗೆ ಪ್ರೀತಿಸ್ತಾರೆ ಹಂಗೆ ದನಗಳನ್ನ ಪ್ರೀತಿಸ್ತಾರೆ. ಅದೇ ಉದ್ದೇಶಕ್ಕಾಗಿ ಅದು ಪ್ರೀತಿ ಅಭಿಮಾನ ಜಾಸ್ತಿ. ಸರ್, ಯಾರಾದರೂ ಇದುವರೆಗೂ ಸ್ಪಾನ್ಸರು ಕೊಹ್ಲಿಗೆ ನಾನು ಎಂಟ್ರಿ ಕಟ್ತೀನಿ ಈ ರೇಸಿಗೆ ಇಳಿಸಿ ಅಂತ ಯಾರು ಹೇಳಿದಾರಾ? ಸರ್, ಆ ಥರ ಯಾರೂ ಬಂದಿಲ್ಲ. ಆದರೆ ನಾವು ಬಿಟ್ಕೊಟ್ಟು ಇಲ್ಲ. ಯಾಕೆಂದರೆ ನಮ್ಮ ಎತ್ತಿ ಹೆಸರು ನಮ್ಮನ್ನೆಲ್ಲೇ ಓಡಬೇಕು, ಅದಕ್ಕೋಸ್ಕರ ಹೇಳ್ತಿರೋದು. ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಸರ್, ಈ ಕರ್ನಾಟಕವನ್ನು ಹೊರತುಪಡಿಸಿ ಅಂತಾರಾಜ್ಯ ಮಟ್ಟದಲ್ಲಿ ಏನಾದ್ರು ಭಾಗವಹಿಸುವಂಥ ಉದ್ದೇಶ ಏನಾದ್ರು ಇಟ್ಕೊಂಡಿದ್ದೀರಾ ಸರ್? ಭಾಗವಹಿಸೋ ಉದ್ದೇಶ ಇದೆ, ಬಟ್ ಅದಕ್ಕೆ ಸೂಟೇಬಲ್ ಜೋಡಿ ಸಿಗ್ತಾ ಇಲ್ಲ. ಅಂದರೆ ಏನಂತ ಸರ್, ಈಗ ಅದ್ರ ಜೊತೆ ಈಗ ಯಾವುದೇ ಪೇರ್ ಹಾಕಿದ್ರು ಯಾವತ್ತಾರೋ ಒಂದು ಫೇಲ್ಯೂರ್ ಆಗಿರೋದು ಸಿಪಾಯಿ, ಸಾರಿ ಒಂದು ನಿಮಿಷ, ಕೊಹ್ಲಿನ ಹೊರತುಪಡಿಸಿ ಹಾಕಿರುವಂಥ ಪೇರು ಯಾವ ಥರ ಫೇಲ್ ಆಗಿರೋದು ಉಂಟಾ ಸರ್? ಆಗಿದೆ. ಆ ಒಂದು ಅನುಭವ ಹೇಗಿದೆ ಸರ್ ಆ ಥರದ್ದು? ಸರ್, ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ಇವತ್ತು ಅಖಾಡದಲ್ಲಿ 70 ಜೊತೆ ಬರ್ತವೆ, ಎಲ್ಲವೂ ಗೆಲ್ಲಬೇಕು ಅಂತಲೇ ಬರೋದು. ಗೆಲ್ಲೋದು 4 ಜೊತೆ, ಖುಷಿ ಪಡಬೇಕು ಅಷ್ಟೇ. ಇವತ್ತು ನಮಗಿಲ್ಲ ಅಂದ್ಕೊಂಡು ಬರಬೇಕು ಸರ್. ಈಗ ರೌಂಡಪ್ಪಲ್ಲಿ ಸೋತಂಥ ಸಂದರ್ಭದಲ್ಲಿ ನೀವು ಕೊಹ್ಲಿಗೆ ಯಾವ ಥರ ಹೊಡೆದಿದ್ದುಂಟಾ ಸರ್? ಆ ಥರ ಏನಿಲ್ಲ ಸರ್.
ಸೋಲು ಗೆಲುವು ಹೇಳಿದ್ವಲ್ಲ ಸರ್ವೇ ಸಾಮಾನ್ಯ. ಅದೇ ಸರ್, ಆ ಒಂದು ಅನುಭವ ಹೇಗಿರುತ್ತೆ ಸರ್? ಅಂದರೆ ಸೋತಂತ ಸಮಾನವಾಗಿ ತಗೊಂಡಿದ್ದೀವಿ ಸರ್, ಅದನ್ನು ಗೆಲುವು ಸೋಲು ಎರಡನ್ನೂ ಸಮಾನವಾಗಿ. ಸಮಾನವಾಗಿ ತಗೊಂಡು ಸರ್, ಗೆದ್ದಂಥ ಸಂದರ್ಭದಲ್ಲಿ ಊರಿಗೆ ಹೋದಾಗ ಅಲ್ಲಿ ಒಂದು ಸೆಲೆಬ್ರೇಷನ್ ಆಗಿರುತ್ತೆ ಸರ್? ಸೆಲೆಬ್ರೇಷನ್ ಸರ್ ಎಲ್ಲ ತುಂಬ ಹೊಗಳುತ್ತಾರೆ. ನಮ್ಮೂರ ಎತ್ತು ಗೆದ್ದು ಬಂದಿದೆ ಅಂತ ಕೇಳ್ತಾರೆ. ಹೌದು, ಪ್ರಥಮ ಬಹುಮಾನ ಗೆಲ್ತೀವಿ, ಇವತ್ತು ದ್ವಿತೀಯ ಬಹುಮಾನ ಗೆಲ್ತು ಅಂತ ಹೇಳ್ತೀವಿ. ಸರ್, ಈ ಒಂದು ಕೊಹ್ಲಿ ಮೇಲೆ ಇಟ್ಟಿರಕ್ಕಂಥ ಅಭಿಮಾನಕ್ಕೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲಲ್ಲಿ ಯಾವ ರೀತಿಯ ಒಂದು ಒಪಿನಿಯನ್ ಇದೆ ಸರ್? ಒಳ್ಳೆ ಒಪಿನಿಯನ್ ಇದೆ ಸರ್. ಇದೆ, ಈ ಜನ ಹೆಂಗೆ ಈಗ ಗಾಡಿ ಕಟ್ಟೋ ಟೈಮಲ್ಲಿ ನೀವೇ ನೋಡಿ ಒಂದಾಗೆ ಜನ ಹೆಂಗೆ ಬರ್ತಾರೆ ಅಂತ, ಅದೇ ಪ್ರೀತಿ ಅಭಿಮಾನ. ಯಾವ ಯಾವ ಪ್ರಮುಖ ರೈಡರ್ಗಳು ಸರ್ ಈಗ ಕೊಹ್ಲಿಯನ್ನು ಇದು ಮಾಡ್ತಾ ಇದ್ದಾರೆ ಸರ್? ಸರ್, ಕೊಹ್ಲಿ ಸಿಪಾಯಿಗೆ ಹಾಕ್ದಾಗ ಹೇಮಂತ್ ಹರ್ಷಿ ಅನ್ನೋ ಹೊಡಿತಾರೆ. ಆಮೇಲೆ ಮಾಮೂಲಿ ಹೊಡೆಯೋದು ಮಂಜು ಮೂರ್ಮನೆಹಳ್ಳಿ. ನಿಮ್ಮ ಫೇವ್ರೇಟ್ ರೈಡರ್ ಅಥವಾ ಜಾಕಿ ಯಾರು ಸರ್? ಅಂದರೆ ಏನಕ್ಕೆ ಇಷ್ಟ ಆಗುತ್ತೆ ಸರ್ ಅವರು? ಅಂದರೆ ಯಾವ ಥರ ಅದು ಕಂಟ್ರೋಲ್ ಮಾಡಬೇಕು? ಈಗ ಕಂಟ್ರೋಲ್ ಲೆಸ್ ಆಗಿರುತ್ತೆ ಅಥವಾ ಕಂಟ್ರೋಲ್ ಆಗಿರುತ್ತೆ? ಕಂಟ್ರೋಲ್ ಇದೆ, ಕಂಟ್ರೋಲ್ ಲೆಸ್ ಏನಿಲ್ಲ. ಜಾಸ್ತಿ ಅವರೇ ಹೊಡೆದಿರೋದ್ರಿಂದ ಅವ್ರಿಗೆ ಇದನ್ನ ಯಾವ ಟೈಮಲ್ಲಿ ಹೆಂಗೆ ಹೊಡೆದು ಎತ್ತಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಮತ್ತು ಸರ್, ರೈಡರ್ಗಳು ಮತ್ತು ನಿಮ್ಮ ನಡುವಿನ ಒಂದು ಸಂಬಂಧ ಯಾವ ರೀತಿ ಇದೆ ಸರ್? ಸಂಬಂಧ ಅಂದರೆ ಚೆನ್ನಾಗೇ ಇದೆ. ಈಗ ಕೊಹ್ಲಿ ಏನೋ ರೇಸಿಗೆ ಬಂತು ಅಂದರೆ ಅವ್ರು ಬಂತು, ನಾವು ಹೇಳಿಲ್ಲ ಅಂದರೆ ಬಂದು ಕೊಡ್ತಾರೆ ಸರ್. ಈಗ ಕೊಹ್ಲಿಗೆ ತಾನಾಗೆ ಯಾರು ವಾಲಂಟಿಯರ್ ಆಗಿ ಬಂದು ಅಭಿಮಾನಿಗಳಾಗಿರ್ಬೋದು ಅಥವಾ ಇನ್ನೂ ರೈಡರ್ಗಳಾಗಿರ್ಬೋದು, ಸರ್ ನಾನು ಕೊಹ್ಲಿನ ಹೊಡಿತೀನಿ ನನಗೆ ಕೊಡ್ತೀರಾ ಅಂತೇಳಿ ಕೇಳಿದುಂಟಾ ಆ ಸರ್? ಥರ ಎಲ್ಲ ಬಿಡಲ್ಲ. ಯಾಕೆಂದ್ರೆ ಪರ್ಮನೆಂಟ್ ರೈಡರ್ಗಳು ಅಂತಾನೆ ಇರ್ತಾರಲ್ಲ, ಬೇರೆಯವ್ರ ಕೈಲಿ ಹೊಡ್ಸೋಕ್ಕಾಗಲ್ಲ. ಅನಿವಾರ್ಯತೆ ಇದ್ದ ಹೊಡಿಸ್ಬೇಕಾಗುತ್ತೆ. ಅವ್ರು ಬಂದಿಲ್ದಲೆ ಎಲ್ಲ ಕಾರಣಾಂತರದಿಂದ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಹೊರತು ಪರ್ಮನೆಂಟ್ ಡ್ರೈವರ್ಗಳು ಅಂತಿದ್ದೇವೆ ಸರ್. ಸರ್, ಈಗ ಕೊಹ್ಲಿ ಒಂದು ಈ ಕಣದಲ್ಲಿ ಓಡಬೇಕಾದ್ರೆ ತುಂಬ ಜನ ಕೂಗ್ತಾ ಇರ್ತಾರೆ, ಕೊಹ್ಲಿ ಕೊಹ್ಲಿ ಅಂತೇಳಿ ಕೂಗ್ತಾ ಇರ್ತಾರೆ ಫ್ಯಾನ್ಸ್ಗಳು. ಆಗ ಆ ಒಂದು ಶಬ್ದ ಕಿವಿಗೆ ಬಿದ್ದಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಎತ್ತನ್ನ ಕೂಗ್ತಾ ಇದಾರಲ್ಲ ಅಂತ ಪ್ರೀತಿ ಅಭಿಮಾನ ಖುಷಿ ಆಗುತ್ತೆ ಅಷ್ಟೇ. ಈ ಕೊಹ್ಲಿಯನ್ನು ಗುರುತಿಸ್ತಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಇದೊಂದು ಅದೃಷ್ಟ ನಮ್ಮ ಮನೆಗೆ ಬಂದಿದ್ದು ಅಂತ ಹೇಳ್ಬೋದು ಸರ್. ಈ ಒಂದು ಅನಿಕೆರೆ ನಡೀತಿರುವಂಥ ರೇಸಲ್ಲಿ ನಿಮ್ಮ ಕೊಹ್ಲಿ ಮತ್ತು ಅದ್ರ ಜೊತೆಗೆ ಯಾವ ಪೇರ್ ಹಾಕಿದ್ದೀರಾ ಸರ್? ಈಗ ಬ್ರ್ಯಾಂಡ್ ಸಿದ್ದರಾಮ ಹಾಕಿರ. ಇವೆರಡೂ ಪೇರ್ಗಳು ಸರ್ ಒಳ್ಳೆಯದಾಗಲಿ ಮತ್ತು ಒಂದು ಪ್ರಥಮ ಬಹುಮಾನನೇ ಹೊಡೀಲಿ ಅಂತೇಳಿ ನಮ್ಮ ಚಾನಲ್ ಮೂಲಕ ನಾವು ಆಶಿಸ್ತೀವಿ ಸರ್. ಶುಭವಾಗಲಿ ಸರ್. ಧನ್ಯವಾದಗಳು. ಧನ್ಯವಾದಗಳು.